ನಮಸ್ಕಾರ, ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮಾಜಿ ಪ್ರಧಾನಿ ಮಂತ್ರಿಗಳು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಮಣ್ಣಿನ ಮಗನಾದ ಅಭಿವೃದ್ಧಿಯ ಹರಿಕಾರ ಹರದನಹಳ್ಳಿಯ ದೊಡ್ಡೇಗೌಡ ಎಚ್.ಡಿ. ದೇವೇಗೌಡರಿಗೆ 93ನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿದ ಸೋನಿ ನ್ಯೂಸ್ ಬೀದರ್ ಕನ್ನಡ ಸುದ್ದಿವಾಹಿನಿಯ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು, ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ನೂರಾರು ಕಾಲ ಬಾಳಲಿ ಎಂದು ಶುಭ ಹಾರೈಸಿದರು. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಸೈನಿಕರಿಗೆ ಗೌರವಾರ್ಥವಾಗಿ ಶನಿವಾರ ಬಸವಮುಕ್ತಿ ಮಂದಿರದಿಂದ ತಿರಂಗ ಯಾತ್ರೆ ನಡೆಸಲಾಯಿತು. ವಿವಿಧ ಮಠಾಧೀಶರು, ಶಾಸಕರುಗಳು, ಮುಖಂಡರು ಪಾಲ್ಗೊಂಡಿದ್ದರು. ಧೀರ ಸೈನಿಕರ ಗೌರವಾರ್ಥ ತಿರಂಗ ಭವ್ಯ ಮೆರವಣಿಗೆ ಯಾತ್ರೆ ನಡೆಯಿತು. ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೇಂದ್ರ ಹಾಗೂ ರಾಜ್ಯ ಗೃಹ ಸಚಿವಾಲಯದ ಸೂಚನೆ ಅಣುಕು ಪ್ರದರ್ಶನ ಯಶಸ್ವಿ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಬೀದರ್ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ಮಣ್ಣಿನ ಮಗನಾದ ಎಚ್.ಡಿ. ದೇವೇಗೌಡ ಅವರ 93ನೇ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದರು. ದೇವರು ಅವರಿಗೆ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದರು. ವಂಚನೆ ಪ್ರಕರಣ ಡಿಕೆ ಸಿದ್ದರಾಮಯ್ಯಗೆ ಜಾಮೀನು. ಮೇ 9ರಂದು ಅವರು ಬಂಧನಕ್ಕೆ ಒಳಗಾಗಿದ್ದರು. 9 ದಿನಗಳ ನಂತರ ಜಾಮೀನು ಸಿಕ್ಕಿದೆ. ಸೃಷ್ಟಿಯ ಈ ಜಗತ್ತಲ್ಲಿ ಶಿಕ್ಷಣಕ್ಕೆ ತುಂಬಾನೇ ಮಹತ್ವವಿದೆ. ಉಸ್ತುವಾರಿ ಕಾರ್ಯದರ್ಶಿ ಡಿ. ರಣದೀಪ್. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ವತಿಯಿಂದ ಶನಿವಾರ ಜಿಲ್ಲೆಯ ವಿವಿಧ ಮಠಾಧೀಶರು, ಶಾಸಕರು, ಪ್ರಮುಖ ಹಾಗೂ ಸಾರ್ವಜನಿಕರು ತಿರಂಗ ಯಾತ್ರೆಯನ್ನ ನಡೆಸಿದರು. ಪಹಲ್ಗಾಮ್ನಲ್ಲಿ ನಮ್ಮ ಸಹೋದರಿಯರ ಸಿಂಧೂರ ಕಳಿಸಿದ ಉಗ್ರರ ಕೃತ್ಯಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಮುಖಾಂತರ ಉಗ್ರರ ನೆಲೆಗಳನ್ನು ಹಾಗೂ ಅವರ ಪೋಷಕ ಪಾಕಿಸ್ತಾನದ ಸೇವಾ ನೆಲೆಗಳನ್ನು ನಾಶಪಡಿಸಿ ವಿಶ್ವಕ್ಕೆ ಭಾರತದ ಸೈನ್ಯ ಶಕ್ತಿಯನ್ನ ತೋರಿಸಿದರು. ಸೈನಿಕರಿಗೆ ಗೌರವಾರ್ಥವಾಗಿ ಶನಿವಾರದಂದು ತಿರಂಗ ಯಾತ್ರೆ ಜರುಗಿತು. ನಗರದ ಬಸವಮುಕ್ತಿ ಮಂದಿರದಿಂದ ಆರಂಭಗೊಂಡ ತಿರಂಗ ಪಾದಯಾತ್ರೆ ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಶಿವಾಜಿ ಮಹಾರಾಜರ ವೃತ್ತಕ್ಕೆ ಬಂದು ಸಮಾರೋಪಗೊಂಡಿತು. ಈ ತಿರಂಗ ಯಾತ್ರೆಯಲ್ಲಿ ಶಿವಯೋಗೇಶ್ವರ ಸ್ವಾಮಿ ಭಾತಮ್ರ, ಜೈ ಶಾಂತಲಿಂಗೇಶ್ವರ ಸ್ವಾಮಿ ಹಿರನ್ಗಾಂವ್, ಶಿವಾನಂದ ಸ್ವಾಮಿ ಹುಲ್ಸೂರು, ಶಂಭುಲಿಂಗ ಶಿವಾಚಾರ್ಯರು ಡೋಣ್ಗಾಂವ್, ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ರಾಜೇಶ್ವರ, ಗುರುಬಸವ ಪಟ್ಟದೇವರು ಭಾಲ್ಗಿ, ಸಿದ್ದೇಶ್ವರ ಶಿವಾಚಾರ್ಯರು ಚಿಟ್ಟ, ಚನ್ನಮಲ್ಲಿಕಾರ್ಜುನ ಸ್ವಾಮಿ ಹುಡ್ಗಿ, ಶಿವಲಿಂಗೇಶ್ವರ ಸ್ವಾಮಿ ಖೇಳ್ಗಿ, ಅನುಭವ ಘನಲಿಂಗ ರುದ್ರಮುನಿ ಸ್ವಾಮೀಜಿ ತ್ರಿಪಾಂತ, ಶಂಕರಲಿಂಗ ಮಹಾರಾಜ ಸ್ವಂತ, ಮೃತ್ಯುಂಜಯ ಶಿವಾಚಾರ್ಯರು ಕಲ್ಲೂರು, ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಹಳಕೇಡ್, ಹಾವಗಿಲಿಂಗ ಶಿವಾಚಾರ್ಯರು ಹಲ್ಬರ್ಗ, ಚಂದ್ರಶೇಖರ್ ಶಿವಾಚಾರ್ಯರು ಬೇಮುಳಖೇಡ, ಹೊನ್ನಲಿಂಗ ಸ್ವಾಮಿ ಸಿಂದನ್ಕೇರ, ಚನ್ನಬಸವ ಸ್ವಾಮಿ ಮಂಠಾಳ್, ಸಿದ್ದಲಿಂಗ ಶಿವಾಚಾರ್ಯರು ಸದಲಾಪುರ್, ರುದ್ರಮುನಿ ಸ್ವಾಮಿ ಖಟಕ್ ಚಿಂಚೋಳಿ, ಶಿವಾನಂದ ಸ್ವಾಮಿ ಸಾಯಂಗಾಂವ್, ದತ್ತಗಿರಿ ಅವಧೂತ ಮಹಾರಾಜರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಪಾಟೀಲ್, ಶಾಸಕರುಗಳಾದ ಪ್ರಭು ಚವ್ಹಾಣ್, ಡಾ. ಶೈಲೇಂದ್ರ ಬೆಲ್ದಾಳೆ, ಶರಣು ಸಲ್ಗರ್, ಬಿಡಿಎ ಮಾಜಿ ಅಧ್ಯಕ್ಷ ಬಾಬುವಾಲಿ, ಪಕ್ಷದ ಉಪಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಗುರುನಾಥ್ ಜಾಂತೇಕರ್, ಫರ್ನಾಂಡಿಸ್ ಸಿಪ್ಲುಗೌ, ಡಾ. ಸಿ. ಆನಂದರಾವ್, ಅಶೋಕ್ ಕರಂಜಿ, ವೀರಭದ್ರಪ್ಪ ಉಪ್ಪಿನ್, ಯೋಗೇಂದ್ರ ಯದ್ಲಾಪುರೆ ಸೇರಿದಂತೆ ಇನ್ನಿತರ ಮಾಜಿ ಸೈನಿಕರು, ಜಿಲ್ಲೆಯ ವಿವಿಧ ಗಣ್ಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತಿತರರು ಪಾಲ್ಗೊಂಡು ಭಾರತ ಮಾತೆಯ ಹಾಗೂ ದೇಶದ ಸೈನಿಕರಿಗೆ ಜಯವಾಗಲಿ ಎಂದು ಘೋಷಣೆ ಕೂಗುತ್ತಾ ಪಾದಯಾತ್ರೆ ನಡೆಯಿತು. ಜಿಲ್ಲಾಧ್ಯಕ್ಷರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ बोलो भारत माता की जय, बोलो भारत माता की जय, वंदे मातरम, वंदे मातरम, भारत माತೆಗೆ, ಭಾರತ ಮಾತೆಗೆ, ಭಾರತ ಸೈನಿಕ
ವಂದೇ ವಂದೇ ಪಹಲ್ಗಾಮನ ದುರ್ಘಟನೆಯನ್ನ ಈ ನಮ್ಮ ರಾಷ್ಟ್ರದ ಹೆಮ್ಮೆಯ ಸೈನಿಕರು ಬದಲಾಗುತ್ತಿರುವ ನರೇಂದ್ರ ಮೋದಿಯವರ ನೇತೃತ್ವದ ಈ ಭಾರತದಲ್ಲಿ ಯಾವ ರೀತಿ ಅನೇಕ ನೂರಾರು ಆತಂಕವಾದಿಗಳ ಅಡ್ಡಗಳನ್ನು ನಿರ್ವಂಶ ಮಾಡೋದ್ರ ಮುಖಾಂತರ ಪಾಕಿಸ್ತಾನದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ನಾವು ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡ್ತೇವೆ ಅಂತಕ್ಕಂಥ ಈ ನರೇಂದ್ರ ಮೋದಿಯವರ ತಾಕತ್ತನ್ನು ಬೆಂಬಲಿಸಿ ಈ ರಾಷ್ಟ್ರದ ನಮ್ಮ ವೀರ ಯೋಧರನ್ನ ಬೆಂಬಲಿಸುವ ಉದ್ದೇಶಕ್ಕಾಗಿ ನಾವು ಅತ್ಯಂತ ಈ ಸುಂದರವಾದಂಥ ತಿರಂಗ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ದೇಶದ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ದಿನಗಳಲ್ಲಿ ನಾವೇನು ತಿರಂಗ ಯಾತ್ರೆ ಮಾಡ್ತೀವೋ ಯಾತ್ರೆ ಮಾಡ್ತೀವೋ ಈ ದೇಶದ 140 ಕೋಟಿ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಕಾಯ್ದು ನೋಡ್ಬೇಕು ಅವರು. UPA 1 ಮತ್ತು UPA 2 ಸರ್ಕಾರದ ನೋಡ್ರಿ, ನಿಜವಾಗ್ಲೂ ನೀವು ಇದ್ರೊಳಗೆ ರಾಜಕಾರಣ ಮಾಡಿರ್ತಾರೆ ನಿಮ್ಗ. ಇವತ್ತು ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಹಿಂದೂ ರಾಷ್ಟ್ರ ಶಿವಾಜಿ ಕೇಳಿ ಹೊಡಿತಕ್ಕಂತ ದುರ್ಘಟನೆ ಒಂದು ವೇಳೆ ಬರ್ತಕ್ಕಂತ ಬಹುತೇಕ ಹಿಂದೂ ಒಬ್ಬ ಪಾಕಿಸ್ತಾನದೊಳಗೆ ಇದ್ರೂ ಮುಟ್ಟಲಿಕ್ಕೆ ಹೆದರ್ಬೇಕು ಅಂತ ವ್ಯವಸ್ಥೆ ಈ ದೇಶಕ್ಕೆ ನರೇಂದ್ರ ಮೋದಿಯವರು ಗೃಹ ಮಂತ್ರಿಗಳು ಭದ್ರತಾ ಸಲಹೆಗಾರರಾದಂತಹ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನಮಗೆ ಹೆಮ್ಮೆ ಇದೆ. ಈ ಕಾಂಗ್ರೆಸ್ಸಿನ ಸಾಧನೆ ಏನು ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ. ಅವ್ರಿಗೆ ಯಾವುದೇ ಸರ್ ಕೊತ್ತೂರು ಮಂಜುನಾಥ್ ಅವರು ಸರ್ ಈಗ ಬೂಟಾಟಿಕೆಗೆ 4 ಫ್ಲೈಟ್ ಹಾದಿಗೆ ಹೋಗ್ತಕ್ಕಂಥವ್ರು ಬೇಜವಾಬ್ದಾರಿತನದ ಉತ್ತರಗಳಲ್ಲ. ನನಗನ್ನಿಸ್ತಾ ಇದೆ ಏನು ಕೊತ್ತೂರು ಮಂಜುನಾಥ್ ಅವರು ಅವ್ರು ರಾಜೀನಾಮೆ ಕೊಡಬೇಕು.
ಒಂದು ವೇಳೆ ರಾಜೀನಾಮೆ ಕೊಡದಿದ್ರ ಅವ್ರ ವಿರುದ್ಧ ನಾವು ಈಗಾಗಲೇ 17 ಜನ ಸಸ್ಪೆಂಡ್ ಆಗಿದ್ದೀವಿ. ನಾನು ಇದ್ದೀನಿ. ಈ ಬರ್ತಕ್ಕಂಥ ಮುಂದಿನ ಅಧಿವೇಶನದಲ್ಲಿ ಮತ್ತೇನ ಕೊತ್ತೂರು ಮಂಜುನಾಥನ ಹೇಳಿಕೆದಲ್ಲ, ಅವನು ಈ ನಾಡಿನ ಜನತೆಗೆ, ದೇಶದ ಜನತೆಗೆ, ದೇಶದ ಸೈನಿಕರಿಗೆ ಒಂದು ವೇಳೆ ಕೇಳದೆ ಹೋದ್ರೆ ಬರ್ತಕ್ಕಂಥ ಅಧಿವೇಶನದೊಳಗ ಕೊತ್ತೂರು ಮಂಜುನಾಥರವರಿಗೆ ನಾವು ಅಧಿವೇಶನದೊಳಗೆ ಕಾಲಿಡ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ನಾವೆಲ್ಲರೂ ಮಾನಸಿಕವಾಗಿ ಆ ನೋವು, ಏನು 26 ಜನ ನಾವು ಕಳ್ಕೊಂಡಿದ್ದೇವಲ್ಲ, ಆ ನೋವು ಅವ್ರ ಮನೆಗೆ ಹೋಗಿ ಮಾತಾಡಿ ಕೇಳಿ ಗೊತ್ತಾಗ್ತದೆ ಅವ್ರ ಸಂಕಟ ಏನು. ಒಂದು ತಿರಂಗ ಯಾತ್ರೆ ಭಾಳ ಯಶಸ್ವಿಯಾಗಿ ಜರುಗಿದೆ. ಇದರಲ್ಲಿ ಪಾಲ್ಗೊಂಡ ಮಠಾಧೀಶಕರಿಗೆ, ಮಾಜಿ ಸೈನಿಕರಿಗೆ, ಶಾಲಾ ಸಂಸ್ಥೆ ಅಧ್ಯಕ್ಷರು, ಪದಾಧಿಕಾರಿ, ಟೀಚರ್ ಒಂದವರಿಗೆ, ನನ್ನ ನೆಚ್ಚಿನ ಭವಿಷ್ಯದ ವಿದ್ಯಾರ್ಥಿನಿಯರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಹಾಗೂ ನಮ್ಮ ಪಕ್ಷದ ಎಲ್ಲ ತಾಲೂಕಿನ ಮುಖಂಡರುಗಳಿಗೆ, ಅಧ್ಯಕ್ಷರಿಗೆ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಎಲ್ಲರಿಗೆ, ನಮ್ಮ ಜಿಲ್ಲಾಧ್ಯಕ್ಷರಿಗೆ ಯಶಸ್ವಿಯಾಗಿ ಇದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ 26ನೇ ತಾರೀಕಿಗೇನು ಪುಲ್ವಾಮಾದಲ್ಲಿ 26 ಜನ ಏನು ಸ್ವರ್ಗವಾಸ ಆಗಿದ್ದರು, ಅಮರಾಗಿದ್ದರು, ಅವರ ಆತ್ಮ ಗೌರವಕ್ಕಾಗಿ ನರೇಂದ್ರ ಮೋದಿಯವರು ಆಪರೇಷನ್ ಸಿಂಧೂರ್, ಪೈಲ್ಗಾಂವದಲ್ಲೇನಾಗಿತ್ತು ಆಪರೇಷನ್ ಸಿಂಧೂರ್ ಒಂದು ಆಪರೇಷನ್ ಮಾಡಿದ್ರು. ಅದರಲ್ಲಿ ಪಾಕಿಸ್ತಾನದಲ್ಲಿ ನುಗ್ಗಿ ನಮ್ಮ ಸೈನಿಕರು, ಏರ್ಫೋರ್ಸ್ನ ಪದಾಧಿಕಾರಿಗಳು, ನೇವಿಯ ಪದಾಧಿಕಾರಿಗಳು ಅವರನ್ನು ಸದೆಬಡಿದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪಾಕಿಸ್ತಾನ ಸೈನಿಕರು ಮೃತ ಹೊಂದಿದ್ದಾರೆ. ನಮ್ಮ ಕೆಲವು ಜವಾನ್ಗಳು ದೇಶಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರು ನಮಗೋಸ್ಕರ ಹಗಲು ಇರುಳು ದೇಶದ ರಕ್ಷಣೆಗಾಗಿ ಅವರು ಕೆಲಸ ಮಾಡ್ತಾರೆ. ಅವರ ಒಂದು ಸಪೋರ್ಟ್ಗಾಗಿ, ಅವರ ಒಂದು ಆತ್ಮಗೌರವಕ್ಕಾಗಿ, ಅವರ ಆತ್ಮಧೈರ್ಯಕ್ಕಾಗಿ ಈ ಒಂದು ತಿರಂಗ ಯಾತ್ರೆ ಪಕ್ಷಾತೀತವಾಗಿ ಎಲ್ಲ ಮಠಾಧೀಶರು ಎಲ್ಲರೂ ಬಂದು ಯಶಸ್ವಿ ಮಾಡಿದ್ದಾರೆ. ಯಾಕಂದರೆ ದೇಶ ಮೊದಲು ಎಂಬ ಸಂಸ್ಕೃತಿ ನಾವು ಬೆಳೆಸ್ಕೋಬೇಕು. ಏನು 2047ದಲ್ಲಿ ವಿಶ್ವಗುರು ಆಗ್ಬೇಕು ನಮ್ಮ ದೇಶ ಅಂತ ನಮ್ಮ ನರೇಂದ್ರ ಮೋದಿಜಿಯವರು ಕನಸಿದೆ. ಅದರಲ್ಲಿ ಈಗಿಂದ ವಿದ್ಯಾರ್ಥಿನಿಯರು ಮುಂದಿನ ದೇಶದ ದೊಡ್ಡ ಪ್ರಮಾಣದಲ್ಲಿ ಇವರೇ ಮುಂದಾಳತ್ವ ವಹಿಸ್ತಾರೆ ಅಂತ ಎರಡು ಮಾತಿಲ್ಲ. ಅದಕ್ಕೆ ಈ ಥರ ಇನ್ನೂ ತಾಲೂಕಾ ಲೆವೆಲಲ್ಲಿ ಕೂಡ ಮುಂದಿನ ದಿನದಲ್ಲಿ ಈ ತಿರಂಗ ಯಾತ್ರೆ ಜರುಗಲಿದೆ. ಯಶಸ್ವಿಯಾಗಿ ನಮ್ಮ ದೇಶದ ಸೈನಿಕರು ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಕೆಲವು ಪಾರ್ಟಿಯಿಂದ ಮಾತ್ರ ಕೆಲವು ಕಾಂಗ್ರೆಸ್ನ ಶಾಸಕರು, ಮುಖಂಡರು ಮನಸ್ಸು ಬಂದಂತೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಪಾಪ ಹತ್ತದ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಆ ಸೈನಿಕರ ಏನು ಸ್ವರ್ಗ ಅಮರಾಗಿದೆ, ಅವ್ರ ಕುಟುಂಬ ಶಾಪ, ದೇಶದ ಶಾಪ ಅವ್ರ ಕಾಂಗ್ರೆಸ್ ಮುಖಂಡರನ್ನ ಆಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಪಾಕಿಸ್ತಾನಕ್ಕೆ ನೇರವಾಗಿ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ಪಾಕಿಸ್ತಾನ ನಮ್ಮ ಯಾವಾಗ ತನ ನಮ್ಮ ಭಾರತ ದೇಶದ 140 ಕೋಟಿ ಜನರ ಮನ ಶಾಂತಿ ಇರಲ್ಲ, ಯಾವಾಗಿಂತನ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಏನಿದೆ ವಾಪಸ್ ತೊಳಲ್ಲ, ಅಲ್ಲಿವರೆಗೆ ಭಾರತ ದೇಶ ನಾಗರಿಕರು, ದೇಶ ಪ್ರಧಾನಿ ಯಾರು ಮಲ್ಕೊಂಬಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವಾಗಿ ಜರುಗಿದಂಥ ಆಪರೇಷನ್ ಸಿಂಧೂರ ಅತ್ಯಂತ ಯಶಸ್ವಿಯಾಗಿ ಜರುಗಿ ಇವತ್ತು ಆಪರೇಷನ್ ಸಿಂಧೂರದ ರಿಸಲ್ಟ್ಗಳು ಬಹಳಷ್ಟು ರೀತಿಯಲ್ಲಿ ಬಂದಿವೆ. ಮೊದಲನೇದಾಗಿ ನಾವು ಅವರ 9 ಉಗ್ರ ಕ್ಯಾಂಪ್ಗಳನ್ನು ನಾಶ ಮಾಡಿದ್ದೀವಿ. ಎರಡನೇದಾಗಿ ಅದಕ್ಕೆ ಪ್ರತೀಕಾರವನ್ನು ತೋರಿಸಿದಂಥ ಪಾಕಿಸ್ತಾನದ 9 ಸೇನಾ ನೆಲೆಗಳನ್ನು 12 ಸೇನಾ ನೆಲೆಗಳನ್ನು ನಾಶ ಮಾಡಿದ್ದೀವಿ. ಅವರ ಒಂದು ಅಣ್ವಸ್ತ್ರದ ಒಂದು ಹೆಬ್ಬಾಗಿಲಿನ ಮೇಲೆ ನಾವು ಇವತ್ತು ದಾಳಿ ಮಾಡಿದ್ದೀವಿ. ಇವತ್ತು ನಾವು ಪಾಕಿಸ್ತಾನಕ್ಕೆ ತೋರಿಸ್ಕೊಟ್ಟಿದ್ದೀವಿ, ನಿಮ್ಮ ದೇಶದ ಗಡಿಯಲ್ಲಿ ಬರಲಾರ್ದೇ ನಾವು ನಿಮ್ಮ ದೇಶವನ್ನು ಸರ್ವನಾಶ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀವಿ. ಇದರ ರಿಸಲ್ಟ್ ಆಗಿ ಒಂದು ಕಡೆ ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆಯಾಗಿದೆ. ಇದರ ರಿಸಲ್ಟ್ ಆಗಿ ಒಂದು ಕಡೆ ಭಾರತದ ಏನು ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ ಕಂಪನಿಗಳಿವೆ ಅವ್ರದ್ದೆಲ್ಲ ಶೇರ್ ಮಾರ್ಕೆಟ್ ಇವತ್ತು ವಿಶ್ವದಲ್ಲಿ 20% ಹೆಚ್ಚಾಗಿದೆ. ಅದರ ರಿಸಲ್ಟ್ನಿಂದಾಗಿ ಇವತ್ತು ಚೈನಾ ಮತ್ತು ತುರ್ಕಿಸ್ತಾನದ ಏನು ಚೈನಾದ ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ ಕಂಪನಿ ಇವೆ ಅವ್ರದ್ದು ಶೇರ್ ಮಾರ್ಕೆಟ್ 25% ಡೌನ್ ಆಗಿದೆ. ಇವೆಲ್ಲ ಒಂದು ಸಣ್ಣ ಆಪರೇಷನ್ನ ರಿಸಲ್ಟ್ ಇದೆ. ಮತ್ತು ಇವತ್ತು ಆಪರೇಷನ್ ಸಿಂಧೂರ್ ಮುಗಿದಿಲ್ಲ, ಇದು ಪ್ರಾರಂಭ ಆಗಿದೆ. ಇದು ಕೇವಲ ಟ್ರೇಲರ್ ಇದೆ, ಪಿಕ್ಚರ್ ಅಭಿ ಬಾಕಿ ಅಂತ ನಮ್ಮ ರಕ್ಷಣಾ ಸಚಿವರು ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಪಾಕಿಸ್ತಾನ ಸುಧಾರಿಸ್ಕೊಂಡು ಅಂದರೆ ಒಳ್ಳೆಯದಿದೆ. ಯಾಕಂದರೆ ಅದು ನಮ್ಮ ಪಡೋಸಿ ಇದೆ, ಅದು ಹಾಳಾಗಬೇಕಂತ ನಮ್ಮದೇನು ಇಚ್ಛೆ ಇಲ್ಲ. ಅವ್ರು ಒಳ್ಳೆಯವರಾಗಬೇಕು. ಯಾವಾಗೂ ನಮ್ಮ ವಾಜಪೇಯಿ ಅವರು ಹೇಳ್ತಾ ಇದ್ದರು, ದೋಸ್ತರನ್ನು ಬದಲಾಯಿಸ್ಬೋದು, ಪಡೋಸಿ ನಹಿ ಬದಲಿಸಕ್ತೆ ಅಂತೇಳಿ. ಅದಕ್ಕೆ ಅವ್ರು ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಆಶೆಯನ್ನು ವ್ಯಕ್ತಪಡಿಸ್ತಾ, ಆಗಲಿಲ್ಲ ಅಂದ್ರೆ ಅವ್ರಿಗೆ ಪಾಠ ಕಲಿಸಿ ಇನ್ನು ಮುಂದೆ ಏನೇ ಮಾತುಕತೆ ನಡೆದರೂ ಕೂಡ POK ಮತ್ತು ಉಗ್ರವಾದ ಕುರಿತು ಮಾತು ನಡೆಯುತ್ತೆ ಅಂಥೇಳಿ ನಮ್ಮವರು ಎಲ್ಲ ಹೇಳಿದ್ದಾರೆ. ಅದರ ಅಂತರ್ಗತ ಪಾಕಿಸ್ತಾನ ಸುಧಾರಿಸ್ತಂತೆ ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ಇವತ್ತು ಆ ಸೈನಿಕರಿಗೆ ಗೌರವಾರ್ಥವಾಗಿ ಬೀದರ್ನಲ್ಲಿ ನಡೆದಂಥ ಈ ಒಂದು ತಿರಂಗ ಯಾತ್ರೆಯಲ್ಲಿ ನಾ ಭೂತೋ ನ ಭವಿಷ್ಯತ್ತೋ ಅನ್ನೋ ರೀತಿಯಲ್ಲಿ ನಾಗರಿಕರು, ಮಠಾಧೀಶರು, ಮಾಜಿ ಸೈನಿಕರು, ವ್ಯಾಪಾರಿಗಳು
ಹೀಗೆ ವಿದ್ಯಾರ್ಥಿಗಳು, ಶಾಲಾ ಕಾಲೇಜಿನ ಪ್ರಮುಖರು ಎಲ್ಲರೂ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಈ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿಯಿಂದ ಅನಂತ ಧನ್ಯವಾದವನ್ನು ತಿಳಿಸ್ತೀವಿ. ಇದನ್ನು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಮಾಡಿದ್ದೀವಿ. ಇದರಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀವಿ. ಕೇಂದ್ರ ಹಾಗೂ ರಾಜ್ಯ ಗೃಹ ಸಚಿವಾಲಯದ ಸೂಚನೆ ಮೇರೆಗೆ ಹಮ್ಮಿಕೊಳ್ಳಲಾದ ಆಪರೇಷನ್ ಅಭ್ಯಾಸ ಹೆಸರಿನ ಅಣುಕು ಪ್ರದರ್ಶನ ಯಶಸ್ವಿ ನಿರ್ವಹಣೆಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದರು. ಇವರು ಬೀದರ್ ನಗರದ ರೈಲ್ವೆ ನಿಲ್ದಾಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅಗ್ನಿಶಾಮಕ ದಳ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ರಕ್ಷಣಾ ಅಣುಕು ಪ್ರದರ್ಶನ ಯಶಸ್ವಿ ಕುರಿತು ಮಾತನಾಡಿದ್ದರು. ಬಾಂಬ್ ಬ್ಲಾಸ್ಟ್ ಮಾಡಿದ ನಂತರ ಮೊದಲ ತುರ್ತು ಪರಿಸ್ಥಿತಿ ಎಚ್ಚರಿಕೆ ಸೈರನ್ ಶಬ್ದ ಮೊಳಗಿಸಲಾಯಿತು. ಎರಡನೇ ಸೈರನ್ ಶಬ್ದವು ಬೆಂಕಿ ಅವಘಡ ಸಂಭವಿಸಿದ ನಂತರ ಮೊಳಗಿಸಲಾಯಿತು. ಸೈರನ್ ಮೊಳಗಿದ ಕೂಡಲೇ ನಾಗರಿಕರು ಕೈಗೊಳ್ಳಬೇಕಾದ ಎಚ್ಚರಿಕೆ ಹಾಗೂ ದುರ್ಘಟನೆಯಲ್ಲಿ ಸಿಲುಕಿರುವ ನಾಗರಿಕರನ್ನು ಸುಸಜ್ಜಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡರು. ಆರೋಗ್ಯ ಇಲಾಖೆಯಿಂದ ತುರ್ತಿಗಾಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ರೈಲ್ವೆ ನಿಲ್ದಾಣದ ಸ್ಥಳದಲ್ಲಿಯೇ ಪ್ರಥಮ ಚಿಕಿತ್ಸಾ ಕೇಂದ್ರ ಸ್ಥಾಪನೆ, ಕಾಳಜಿ ಕೇಂದ್ರ ಹಾಗೂ ಕಮಾಂಡಿಂಗ್ ಸೆಂಟರ್ ರೂಮ್ ತೆರೆದು ರಕ್ಷಣಾ ಕಾರ್ಯ ಕೈಗೊಳ್ಳಲಾಯಿತು. ತುರ್ತು ಪರಿಸ್ಥಿತಿ ವೇಳೆ ವಿವಿಧ ಇಲಾಖೆಗಳಿಂದ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಬೇಕು ಮತ್ತು ಸಾರ್ವಜನಿಕರು ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ತಿಳಿಯಲು ಬೇರೆ ಬೇರೆ ಇಲಾಖೆಗಳು ಮತ್ತು ಭದ್ರತಾ ಪಡೆಯ ತಂಡಗಳು ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಎಂದು ತೋರಿಸಲಾಯಿತು ಎಂದು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾತನಾಡಿ, ತುರ್ತು ಪರಿಸ್ಥಿತಿ ವೇಳೆ ನಾಗರಿಕರು ಮತ್ತು ವಿವಿಧ ಇಲಾಖೆಗಳು ಕಾರ್ಯನಿರ್ವಹಿಸಬೇಕು ಮತ್ತು ನಾಗರಿಕರು ತುರ್ತು ಪರಿಸ್ಥಿತಿಯಲ್ಲಿ ಭಯಪಡದೆ ಅದನ್ನು ಹೇಗೆ ಎದುರಿಸಬೇಕು ಎಂದು ತಿಳಿಸಿದ್ದರು. ಈ ಅಣುಕು ಪ್ರದರ್ಶನದಲ್ಲಿ ರೈಲ್ವೆ ಪೊಲೀಸರು ಮತ್ತು ಸಿಬ್ಬಂದಿಗಳು ಸಂಪೂರ್ಣ ಸಹಯೋಗ ನೀಡಿದ್ದರು. ಪೊಲೀಸ್ ಇಲಾಖೆಯಿಂದ 300 ಪೊಲೀಸರು ಭಾಗವಹಿಸಿದ್ದರು. ಈ ಅಣುಕು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀವಂತ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಬೀದರ್ ಉಪವಿಭಾಗದ ಅಧಿಕಾರಿ ಎಂಡಿ ಶಕೀಲ್, ಕೆಎಸ್ಆರ್ಟಿ ವಿಭಾಗೀಯ ನಿಯಂತ್ರಣಾಧಿಕಾರಿ ವಿಶ್ವನಾಥ್ ಫುಲೇಕರ್, ಜಿಲ್ಲಾ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಅಧಿಕಾರಿ ಧ್ಯಾನೇಶ್ವರ್ ನಿರಗುಡಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಅಧಿಕಾರಿ ಅಹಮ್ಮದ್, ಜಿಲ್ಲಾ ಅಗ್ನಿಶಾಮಕ ಠಾಣಾಧಿಕಾರಿ ಎಂಡಿ ಮುಜಾಮಿಲ್ ಪಟೇಲ್, ಜಿಲ್ಲಾ ಗೃಹ ರಕ್ಷಕ ದಳದ ಅಧಿಕಾರಿ ಮನೋಜ್ ಕುಮಾರ್ ಪಾಟೀಲ್, ಬೀದರ್ ರೈಲ್ವೆ ನಿಲ್ದಾಣದ ಸ್ಟೇಷನ್ ಮಾಸ್ಟರ್ ರಮೇಶ್ ಶಿರ್ಪತಿ, ಲಿಂಗಾನಂದ್ ಮುಜೀಬ್, ಮನೋಜ್ ಕುಮಾರ್, ಕುಂದನ್ ಕುಮಾರ್, ಆರ್ಪಿಎಫ್ ಇನ್ಸ್ಪೆಕ್ಟರ್ ಪ್ರಸಾದ್, ಸುಧೀರ್ ರೆಡ್ಡಿ, ಜಿಲ್ಲಾಧಿಕಾರಿ ಕಚೇರಿ ವಿಪತ್ತು ನಿರ್ವಹಣಾ ಪರಿಣಿತರಾದ ಸಂದೀಪ್ ಪಾಟೀಲ್, ಬ್ರಿಮ್ಸ್ ನರ್ಸಿಂಗ್ ಕಾಲೇಜು ಪ್ರಾಂಶುಪಾಲರಾದ ರಾಜ್ಕುಮಾರ್ ಮಾಳಗೆ ಸೇರಿದಂತೆ ಗೃಹ ರಕ್ಷಕ ದಳ, ನರ್ಸಿಂಗ್ ವಿದ್ಯಾರ್ಥಿಗಳು, ಎನ್ಸಿಸಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಾರ್ವಜನಿಕವಾಗಿ ಏನೋ ವೇದಿಕೆಗಾಗಿ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಇವಾಗಲ್ಲಿ ಅಲ್ಲಿ ಒಂದು ಪಾರ್ಕಿಂಗ್ ಪ್ಲೇಸ್ ಮಾಡಿದ್ದೀವಿ. ಆ ಪ್ಲೇಸಲ್ಲಿ ಹೋಗಿ ಸೇಫ್ ಆಮೇಲೆ ಯಾರಾದರೂ ಗ್ಯಾಸೆಟ್ दिस पॉइंट एंड थोड़ा पीछे आ जाना पड़ा ಫಾಲೋ ಮಾಡ್ತಾರೆ. ನಂತರ ಫೈರ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ದ ರೆಸ್ಟ್ ಆಫ್ ಯಾರು ಕ್ಯಾಜುಯಾಲಿಟೀಸ್ ಇದ್ದಾರೆ, ಕ್ಯಾಜುಯಾಲಿಟೀಸ್ ಸ್ಟ್ರೆಚರ್ಸ್ ಸೇಫ್ಟಿ ಎಂದಿಲ್ಲ. ಸರ್ ಹಲೋ ಹಾಕ್ರಿ
ಹಾಕ್ರಿ ನೀರು ಹಾಕ್ರಿ. ಹಾಕ್ರಿ. ಓಕೆ ರಾಜ್ಯ ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ಎಕ್ಸರ್ಸೈಸ್ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಮಾಡಿದ್ದೀವಿ. ನಿನ್ನೆ ನಾವು ಮೀಟಿಂಗ್ ಮಾಡಿ ಫಸ್ಟ್ ಯಾವ ಡಿಪಾರ್ಟ್ಮೆಂಟ್ದು ಏನೇನು ರೋಲ್ ಇರ್ತದೆ ಈ ಎಕ್ಸರ್ಸೈಸ್ನಲ್ಲಿ ಅದನ್ನು ಡಿಫೈನ್ ಮಾಡಿ ಇವತ್ತು ಇಲ್ಲಿ ಬಾಂಬ್ ಲೈಕ್ ಸಿಚುವೇಶನ್ ಅಂದರೆ ಬಾಂಬ್ ಬ್ಲಾಸ್ಟ್ ಲೈಕ್ ಸಿಚುವೇಶನ್ ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನಲ್ಲಿ. ಮತ್ತು ಅದಾದ ತಕ್ಷಣ ಏನು ಮೆಷಿನ್ರಿ ಆ್ಯಕ್ಟ್ ಆಗಬೇಕು, ಫೈರ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಆಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಹೆಂಗೆ ಯಾವಾಗ ಸ್ಟಾರ್ಟ್ ಮಾಡಿ ಬರ್ತಾರೆ. ಮತ್ತು ಇನಿಷಿಯಲ್ ಆಗಿ ಸಿವಿಲ್ ಡಿಫೆನ್ಸ್ ಪೀಪಲ್ ಅಂದರೆ ಯಾರು ವಾಲಂಟಿಯರ್ ಇದ್ದಾರೆ ಅವರು ನಾರ್ಮಲ್ ಬಟ್ಟೆಯಿಂದ 2 ಸ್ಟಿಕ್ಸಿಂದ ಸ್ಟ್ರೆಚರ್ ಮಾಡಿ ಫಸ್ಟ್ ಯಾರಿಗೂ ಇಮಿಡಿಯೇಟ್ಲಿ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗಬೇಕು ಅವರಿಗೂ ತಗೊಂಡು ಹೋಗಿದ್ದಾರೆ. ಆ್ಯಂಡ್ ಪೀಪಲ್ ಹೂ ಕ್ಯಾನ್ ವಾಕ್ ಅವರು ಹೊರಗಡೆ ಬೈ ವಾಕ್ ಕೂಡ ಹೋಗಿದ್ದಾರೆ. ಇಮಿಡಿಯೇಟ್ ಆಗಿ ಅದರಿಂದ ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಹೆಂಗೆ ಕೋಆರ್ಡಿನೇಷನ್ ಆಗಬೇಕು ದಟ್ ಆಲ್ಸೋ ವಿ ಹ್ಯಾವ್ ಸೀನ್. ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಕೂಡ ಸ್ಟಾರ್ಟ್ ಆಯಿತು. ಯಾರು ಇಂಜರ್ಡ್ ಇದ್ರು ಅವರಿಗೂ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಫೈರ್ ಸರ್ವಿಸಸ್ ಅವರು ಇಲ್ಲಿ ಬಂದು ಎಲ್ಲಿ ಫೈರ್ ಇತ್ತು ಅದನ್ನು ಇದು ಮಾಡಿದ್ದಾರೆ, ಡೌಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ coordination, so you people also have seen this is just part of mock drill exercise in case of any emergency, not necessarily war-like situation, but in case of any emergency. ನಾವು ಮತ್ತೆ ಇಬ್ಬರು ಇಲ್ಲಿ ಇದ್ದೀವಿ. we oversaw that complete exercise. Even KSRTC buses, bus number wise ಇಲ್ಲಿಂದ ಈ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ರೈಲ್ವೆ ಸ್ಟೇಷನ್ಗೆ ಹತ್ತಿರ ಯಾವುದು ಬಸ್ ನಂಬರ್ ಇರ್ತದೆ ವಿತ್ ಡ್ರೈವರ್ಸ್ ನೇಮ್ ಆ ಬಸ್ಸನ್ನು ತಗೊಂಡು ಯಾರ್ಯಾರಿಗೂ ಕರ್ಕೊಂಡು ಹೋಗಬೇಕು. ಮತ್ತು ನಿಯರೆಸ್ಟ್ ಫಾರ್ ಎಕ್ಸಾಂಪಲ್ ಇವತ್ತು ಈಗ ಇಲ್ಲಿ ಎಲ್ಲಿ ಕುಂತಿದ್ದೀವಿ, ದಿಸ್ ಇಸ್ ಪಾರ್ಟ್ ಆಫ್ ಕಮಾಂಡ್ ಕಂಟ್ರೋಲ್ ರೂಮ್. ಮತ್ತು ಫಸ್ಟ್ ಏಡ್ ಇಲ್ಲಿ ಪಕ್ಕದಲ್ಲಿ ಫಸ್ಟ್ ಏಡ್ನು ಹೆಂಗೆ ಕೊಡಬೇಕು ಅದನ್ನು ಅವರು ತೋರಿಸಿದ್ದಾರೆ. ಸೊ ದಿಸ್ ಕಂಪ್ಲೀಟ್ ಎಕ್ಸರ್ಸೈಸ್ ವಿ ಡನ್ ಆಸ್ ಪಾರ್ಟ್ ಆಫ್ ಮಾಕ್ ಡ್ರಿಲ್ ಎಕ್ಸರ್ಸೈಸ್. ತುರ್ತು ಪರಿಸ್ಥಿತಿಗಳಲ್ಲಿ ಲೈಕ್ ಬಾಂಬ್ ಬ್ಲಾಸ್ಟ್ ಲೈಕ್ ಸಿಚುವೇಶನ್ಸಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಯಾವ ರೀತಿ ರಿಯಾಕ್ಟ್ ಆಗಬೇಕು, ಯಾವ ರೀತಿ ರೆಸ್ಕ್ಯೂ ಆಪರೇಷನ್ ಆ್ಯಂಡ್ ಇವ್ಯಾಕ್ಯುಯೇಷನ್ ಆಪರೇಷನ್ ಮಾಡಬೇಕು, ಯಾವ ರೀತಿ ನಾವೆಲ್ಲರೂ ಕಮ್ಯುನಿಕೇಟ್ ಮಾಡಿಕೊಂಡು ಕೋಆರ್ಡಿನೇಟೆಡ್ ಆಗಿ ನಾವು ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕನ್ನೋ ಒಂದು ಮಾಕ್ ಡ್ರಿಲ್ ಇವತ್ತು ನಡೆದಿದೆ. ಇವತ್ತು ನಮ್ಮ ಬೀದರ್ ರೈಲ್ವೆ ಸ್ಟೇಷನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋ ಒಂದು ಮಾಕ್ ಎಕ್ಸಸೈಸ್ ನಾವು ನಡೆಸಿ ರೈಲ್ವೆ ಸ್ಟೇಷನ್ ಪೊಲೀಸ್, ರೈಲ್ವೆ ಸ್ಟೇಷನ್ ಸಿಬ್ಬಂದಿಗಳು ಹಾಗೂ ಫೈರ್ ಸರ್ವಿಸಸ್ಸು ಹಾಗೂ ಪೊಲೀಸರು ಹಾಗೂ NCC ಆ್ಯಂಡ್ ಸಿವಿಲ್ ವಾಲಂಟಿಯರ್ಸು ಹಾಗೂ ರೆವಿನ್ಯೂ ಅಧಿಕಾರಿಗಳು, ಮೆಡಿಕಲ್ ಸಿಬ್ಬಂದಿಗಳು ಎಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಒಂದು ಮಾಕ್ ಎಕ್ಸಸೈಸ್ ನಾವು ನಿರ್ವಹಣೆ ಮಾಡಿದ್ದೇವೆ. ಸುಮಾರು 300 ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಮಾಕ್ ಎಕ್ಸಸೈಸ್ ಸಕ್ಸಸ್ ಆಗಿದೆ. ನೆಕ್ಸ್ಟ್ ಇದೇ ರೀತಿ ನಾವು ಇದಕ್ಕಿಂತ ಮತ್ತೆ ಇನ್ನೂ ಕಟ್ಟುನಿಟ್ಟಾಗಿ ಇಂಥ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡ್ತೇವೆ ಅಂತ ನಾವು ಭರವಸೆ ನೀಡ್ತೇವೆ. ಥ್ಯಾಂಕ್ ಯು.
ಬೀದರ್ ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರವರ 93ನೇ ಜನ್ಮದಿನದ ಅಂಗವಾಗಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೆಡಿಎಸ್ನ ರಾಜ್ಯ ಕಾರ್ಯದರ್ಶಿಗಳಾದ ಐಲಿನ್ ಜಾನ್ ಮಠಪತಿ, ಪರಿಶಿಷ್ಟ ಘಟಕ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ಸೋನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ, ಬೀದರ್ ಉತ್ತರ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಹಾರುಡ್ಗೇರಿ, ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ಅಬಿ ಕಾಳೆ, ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಲಲಿತಾ ಕರಂಜೆ, ಪರಿಶಿಷ್ಟ ಘಟಕ ಜಿಲ್ಲಾ ಅಧ್ಯಕ್ಷೆ ಬಮಗುಂಡ ಚಿಟ್ಟಾವಾಡಿ, ಬೀದರ್ ನಗರ ಉಪಾಧ್ಯಕ್ಷ ಪ್ರಶಾಂತ್ ವಿಶ್ವಕರ್ಮ, ಹಿರಿಯ ಮುಖಂಡರಾದ ಪ್ರಭುರಾವ್ ತರ್ನಳ್ಳಿ ಇವರೆಲ್ಲರೂ ಸೇರಿ ಕಚೇರಿಯಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿ ಮಾತನಾಡುತ್ತಾ ದೇವರು ಅವರಿಗೆ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದರು ಮತ್ತು ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದರು. Happy birthday to you. Happy birthday dear Appaji. Happy birthday to you. May God bless you. May God bless you dear Appaji. May God bless you dear. ಎಚ್.ಡಿ. ದೇವೇಗೌಡ ಅಪ್ಪಾಜಿ ಅವರಿಗೆ, ಎಚ್.ಡಿ. ದೇವೇಗೌಡ ಅಪ್ಪಾಜಿ ಅವರಿಗೆ, ಅವ್ರಿಗೆ ನಮ್ಮ ಅಪ್ಪಾಜಿ, ಅವರೇ ನಮ್ಮ ಅಪ್ಪಾಜಿ. ನೋಡ್ರಿ ಬರ್ರಿ ಉಪ ಅಪ್ಪಾಜಿ ಅವರೇ ಬರ್ರಿ. ಉಪ ಉಪ ಅಪ್ಪಾಜಿ ಸರ್. ಹಾಂ ಸರ್, ಹಾಂ ಸರ್, ಕೊಡುಗೆಯಲ್ಲಿ ಸರ್ ಪ್ಲೇನ್ ಸರ್ ಹಂಗ ಸರಿ ಸರ್. ದೇವೇಗೌಡರಿಗೆ, ಎಚ್.ಡಿ. ದೇವೇಗೌಡರಿಗೆ ಹೊಂಟಾರ ಮಾರಿ ಕರೆ ಹೊಂಟಾರ. ಇವ್ರು ಹೊಂಟಲ್ಲ ಕ್ಯಾಮ್ರಾ ಮುಂದೆ ಕೊಡ್ತೀವಿ. ಆಶ್ರಯ ತಾರತಮ್ಯ ಅಟ್ಟಿ ನಮ್ಗೆ ಮಾಡಲ್ರಿ, ಮಾಡಿಲ್ಲ ಸೈಕಲ್ ಮಾಡ್ರಿ. ಭಾರತದ ಕುವರ, ಮಣ್ಣಿನ ಮಗ, ನಮ್ಮ ಕರ್ನಾಟಕದ ಏಕೈಕ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ಎಚ್.ಡಿ. ದೇವೇಗೌಡ ಸಾಹೇಬರಿಗೆ 93ನೇ ವರ್ಷದ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬೀದರ್ JDS ಜಿಲ್ಲಾ JDS ವತಿಯಿಂದ ನಾವು ಆಚರಿಸ್ತಿದ್ದೇವೆ. ಭಾಳ ಸಂತೋಷ. ದೇವರು ಅವ್ರಿಗೆ ನೂರಾರು ಕಾಲ ಯಾವಾಗಲೂ ಅವ್ರನ್ನ ನಮ್ಮ ಒಂದು ಹುರುಪಿಗಾಗಿ, ನಮ್ಮ ಪಕ್ಷವನ್ನು ಕಟ್ಟುವುದಕ್ಕಾಗಿ, ಹಾಗೂ ಒಳ್ಳೆಯದು ಯಾವುದೇ ಒಂದು ನೀರಿನ ವಿಷಯಕ್ಕಾಗಲಿ ಅವರಿಲ್ಲದೆ ಈಗ ಕರ್ನಾಟಕದಲ್ಲಿ ಏನೂ ನಡೆಯೋದಿಲ್ಲ ಎನ್ನುವುದನ್ನು ಅವ್ರನ್ನು ತೋರಿಸಿಕೊಟ್ಟಿದ್ದಾರೆ. ಧೀಮಂತ ನಾಯಕ. ಅವರನ್ನು ಇವತ್ತು ನಾವೆಲ್ಲರೂ ಸಂತೋಷದಿಂದ ದೇವರು ಅವ್ರಿಗೆ ದೀರ್ಘಾಯುಷ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೇವೆ.
ನಾಡಿನ ಹಿರಿಯ ರಾಜಕಾರಣಿ ಮತ್ತು ಭಾರತ ದೇಶದ ಮಾಜಿ ಪ್ರಧಾನಿಗಳಾದ ಶ್ರೀ HD ದೇವೇಗೌಡ ಅಪ್ಪಾಜಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಆ ದೇವರವರಿಗೆ ಉತ್ತಮ ಆರೋಗ್ಯ, ಆಯುಷ್ಯ ಮತ್ತು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಅವರನ್ನು ಇನ್ನೂ ಆಶೀರ್ವಾದ ಮಾಡಲೆಂದು ಈ ಮೂಲಕ ನಾನು ಹಾರೈಸುತ್ತೇನೆ. ಮಣ್ಣಿನ ಮಗ, ರೈತರ ಕಣ್ಮಣಿ, ಈ ದೇಶವನ್ನು ಕಂಡಂಥ ಒಂದು ಅಪರೂಪದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರವರ 93ನೇ ವರ್ಷದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ, ಅದೇ ರೀತಿಯಾಗಿ ಅವರು ಈ ದೇಶಕ್ಕೆ ಒಂದು 13 ತಿಂಗಳಲ್ಲಿ ಈ ದೇಶಕ್ಕೆ ಒಂದು ಕೊಟ್ಟಂಥ ಅಪಾರ ಕೊಡುಗೆ ಇದೆ ಅಂತ ನಾವು ಹೇಳ್ತೀವಿ. ಇನ್ನೂ ಅವರು ಈ 93 ವರ್ಷ ಇದ್ದರೂ ಅವರು ಒಂದು 25ರ ಯುವಕರಂತೆ ಇನ್ನೂ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಅವರು ಹೆಚ್ಚಿನ ಕೆಲಸ ಈ ದೇಶಕ್ಕೆ ಆಗಬೇಕಾಗಿದೆ. ಅವರು ಇನ್ನೂ ದೇವರವರಿಗೆ ಹೆಚ್ಚಿನ ಒಂದು ಆಯುಷ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಬೇಡ್ಕೋತೀನಿ. ಧನ್ಯವಾದಗಳು. ಮಂತ್ರಿಗಳು ಹಾಗೂ JDS ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ HD ದೇವೇಗೌಡ ಅವರ 93ನೇ ಹುಟ್ಟುಹಬ್ಬವನ್ನು ಜಿಲ್ಲಾ JDS ಪಕ್ಷದ ಕಚೇರಿಯಲ್ಲಿ ಇವತ್ತು ಆಚರಿಸಲಾಯಿತು. ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಕಾರ್ಯಕರ್ತರು, ಎಲ್ಲ ಘಟಕದ ಅಧ್ಯಕ್ಷರುಗಳು ಈ ಇದರಲ್ಲಿ ಉಪಸ್ಥಿತರಿದ್ದರು. ಅದ್ರ ಕಡೆದು ದೇವರು ಇನ್ನೂ ಆರೋಗ್ಯ ಆಯುಷ್ಯ ಕೊಡಲಿ ಇನ್ನು ನಮ್ಮ ಅಪ್ಪಾಜಿಯವರಿಗೆ ಅಂತೇಳಿ ಈ ಮೂಲಕ ನಾನು ಬೇಡ್ಕೋತೀನಿ ದೇವರಿಗೆ. ನಗರದ DCC ಬ್ಯಾಂಕಿಗೆ ಸುಳ್ಳು ಮಾಹಿತಿ ಕೊಟ್ಟು ಸಾರ್ವಜನಿಕರ ಹಣ ವಂಚಿಸಿದ ಆರೋಪದಡಿ ಬಂಧನಕ್ಕೆ ಒಳಗಾಗಿದ್ದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ DK ಸಿದ್ದರಾಮ್ ಅವರು ಶನಿವಾರ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ದಾರೆ. ಮೇ 9ರಂದು ಅವರು ಬಂಧನಕ್ಕೆ ಒಳಗಾಗಿದ್ದರು. 9 ದಿನಗಳ ನಂತರ ಜಾಮೀನು ಸಿಕ್ಕಿದೆ. ನಗರದ ಜಿಲ್ಲಾ ನ್ಯಾಯಾಲಯವು ಮಧ್ಯಂತರ ಜಾಮೀನು ನೀಡಿದೆ ಎಂದು ಅವರ ಸಹೋದರ DK ಗಣಪತಿ ಮಾಧ್ಯಮದ ಜೊತೆಗೆ ಮಾತನಾಡುತ್ತಾ ಹೇಳಿದ್ದರು. ರೈತರ ಸಲುವಾಗಿ ಹೋರಾಟ ಮಾಡಿದ್ದೇನೆ, ರೈತರ ಒಳಿತಿಗಾಗಿ ಕೆಲಸ ಮಾಡಿದ್ದೇನೆ, ರೈತರಿಗಾಗಿ ಜೈಲಿಗೆ ಹೋಗಿದ್ದೇನೆ ಎಂಬ ಭಾವನೆ ಇದೆ. ಕೃಷ್ಣನ ಜನ್ಮಸ್ಥಳಕ್ಕೆ ಕಳುಹಿಸಿ ನನಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿದ್ದಾರೆ. ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರುವುದರಿಂದ ಇದರ ಬಗ್ಗೆ ನಾನೇನು ಮಾತನಾಡಲಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. DCC ಬ್ಯಾಂಕಿನಿಂದ ಸಾಲ ನವೀಕರಿಸಿಕೊಳ್ಳಲಾಗುವ 56.20 ಕೋಟಿ ಮೌಲ್ಯದ ಸಕ್ಕರೆ ಕೊರತೆ ಇದ್ದು, ಬ್ಯಾಂಕಿನ ಅನುಮತಿ ಪಡೆಯದೆ ಸಕ್ಕರೆ ಮಾರಾಟ ಮಾಡಿದ್ದಾರೆ. ಬ್ಯಾಂಕಿಗೆ ಹಣ ಕಟ್ಟದೆ ಬೇರೆ ಉದ್ದೇಶಕ್ಕಾಗಿ ಬಳಸಿಕೊಂಡಿದ್ದಾರೆ. ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರೊಂದಿಗೆ ಶಾಮೀಲಾಗಿ ಬ್ಯಾಂಕಿಗೆ ತಪ್ಪು ಮಾಹಿತಿ ಕೊಟ್ಟು 78 ಕೋಟಿ ಸಾಲ ಮಂಜೂರಾತಿ ಮಾಡಿಸಿಕೊಂಡಿದ್ದಾರೆ. ಹಣ ವಂಚನೆಯ ಉದ್ದೇಶದಿಂದ ಹೀಗೆ ಮಾಡಿದ್ದಾರೆ ಎಂದು DCC ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುಳಾ ಎಸ್ ಅವರು ಜನವಾಡ ಪೊಲೀಸ್ ಠಾಣೆಗೆ ಮೇ 8ರಂದು ದೂರು ಕೊಟ್ಟಿದ್ದರು. ಅದನ್ನು ಆಧರಿಸಿ DK ಸಿದ್ದರಾಮ್ ಸೇರಿದಂತೆ 7 ಜನ ವಿರುದ್ಧ ಜನವಾಡ ಪೊಲೀಸ್ ಠಾಣೆಯಲ್ಲಿ 420, 409, 468, 474, 120 ಬಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಒತ್ತೆ ಸಕ್ಕರೆ ಅಕ್ರಮ ಮಾರಾಟ ಪ್ರಕರಣದ ಸಂಬಂಧ ಬಂಧಿತರಾಗಿದ್ದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ DK ಸಿದ್ದರಾಮ್ ಅವರಿಗೆ ಸ್ಥಳೀಯ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಕಳೆದ ಮೇ 8ರಂದು DCC ಬ್ಯಾಂಕ್ CEO ಮಂಜುಳಾ ಅವರು ನೀಡಿದ ದೂರಿದನ್ವಯ ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಮೇ 9ರಂದು DK ಸಿದ್ದರಾಮ್ ಅವರನ್ನು ಅವರು ಭಾಲ್ಕಿ ಮನೆಯಿಂದ ಬಂಧಿಸಲಾಗಿತ್ತು. ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶಿಸಿತ್ತು. ನ್ಯಾಯಾಲಯದ ಮುಂದೆ ವಾದ ಪ್ರತಿವಾದದ ಮಂಡನೆಯಾಗಿ DK ಸಿದ್ದರಾಮ್ ಅವರಿಗೆ ಮೇ 17ರಂದು ಜಾಮೀನು ಮಂಜೂರು ಮಾಡಿದ್ದು, ಈ ವೇಳೆ ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿದ DK ಸಿದ್ದರಾಮ್, ರೈತರಿಗೆ ಕಬ್ಬಿನ ಬಾಕಿ ಪಾವತಿಸಿದ್ದಕ್ಕಾಗಿ ಇಂತಹ ಶಿಕ್ಷೆಯನ್ನ ಅನುಭವಿಸುವಂತಾಗಿದೆ. ರೈತರಿಗಾಗಿ ನಾನು ಜೈಲು ಸೇರಲು ಹಿಂಜರಿಯಲಿಲ್ಲ. ರೈತರ ಏಳಿಗೆಗಾಗಿ ಸದಾ ಶ್ರಮಿಸುತ್ತೇನೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಉಮಾಕಾಂತ್ ನಾಗಮಾರ್ಪಳ್ಳಿ ಸೇರಿದಂತೆ ಅವರ ಹಿತೈಷಿಗಳು, ಬೆಂಬಲಿಗರು ಸೇರಿದಂತೆ ಇತರರು ಇದ್ದರು. ನನ್ನ ಕಷ್ಟ ಕಾಲದಲ್ಲಿ ನನಗೆ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಉಮಾಕಾಂತ್ ನಾಗಮಾರ್ಪಳ್ಳಿ ಸಾಹೇಬರಿಗೆ, ಗಣಪತಿ DK ಅವರಿಗೆ, ಅಣ್ಣಾರಾವ್ ದೇಶ್ಮುಖ್ ಅವರಿಗೆ ಮತ್ತು ಎಲ್ಲ ನಾಗಮಾರ್ಪಳ್ಳಿ ಅಭಿಮಾನಿಗಳಿಗೆ ಮತ್ತು ನನ್ನ ಅಭಿಮಾನಿಗಳು, ನನ್ನ ಅಣ್ಣ ತಮ್ಮಂದಿರು, ನನ್ನ ಕಾರ್ಯಕರ್ತರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಷ್ಟದ ಕಾಲದಲ್ಲಿ ನನಗೆ ಧೈರ್ಯ ತುಂಬಿರ್ತಕ್ಕಂಥ ಜಿಲ್ಲೆಯ ಅನೇಕ ಮಠಾಧೀಶರುಗಳಿಗೆ, ಬಸವ ಕಲ್ಯಾಣದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಶರಣು ಸಲ್ಗಾರ್ ಅವರಿಗೆ, ರಾಜ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು, ಬೀದರ್ ದಕ್ಷಿಣದ ಶಾಸಕರು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೇಜಿ ಅವರಿಗೆ ಮತ್ತು ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು, ಕೇಂದ್ರದ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭಗವಂತ ಖೂಬಾ ಸಾಹೇಬರಿಗೆ,
ಜಿಲ್ಲಾ BJP ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಜಿ ಅವರಿಗೆ, ಬಾಬು ಅಲಿ ಅವರಿಗೆ, ಶಿವರಾಜ್ ಗನ್ಗೇಜಿ ಅವರಿಗೆ, ಗೋವಿಂದರಾವ್ ಅವರಿಗೆ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರಿಗೆ, ಪ್ರಸನ್ನ ಖಂಡ್ರೆ ಅವರಿಗೆ ಸೇರಿದಂತೆ ಅನೇಕ ಜನರು ನನಗೆ ಈ ಕಷ್ಟ ಕಾಲದಲ್ಲಿ ಧೈರ್ಯ ತುಂಬಿದ್ದೀರಾ. ನಿಮ್ಮ ಋಣದಲ್ಲಿದ್ದೀನಿ, ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ. ಅದಕ್ಕೆ ನಿಮಗೆ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೀನಿ. ಒಂದನೇದು. ಎರಡನೇದು, ನಾನು ಯಾವ ತಪ್ಪು ಮಾಡಿಲ್ಲ. ರೈತರ ಹಿತದಲ್ಲಿ ನಾನಾಗಲಿ ನಮ್ಮ ಆಡಳಿತ ಮಂಡಳಿ ಆಗಲಿ ಕೆಲಸ ಮಾಡಿದೆ. ಉಳಿದದ್ದು 78 ಕೋಟಿ ಬಗ್ಗೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಇರೋದ್ರಿಂದ ಅದ್ರ ಬಗ್ಗೆ ಸವಿಸ್ತಾರ ನಾನು ಹೇಳೋಕ್ಕೆ ಇಚ್ಛಪಡೋದಿಲ್ಲ. ನಾಳೆ ಸಬ್ಜುಡಿಸ್ ಆಗುತ್ತೆ. ನ್ಯಾಯಾಲಯದಲ್ಲೇ ಅವ್ರು ಹೋಗಿದ್ದಾರೆ. ಈಗ ಉತ್ತರ ನ್ಯಾಯಾಲಯದಲ್ಲೇ ಹುಡ್ಕೊಳೋದಕ್ಕೆ ಈಗಲೇ ಏನು ಯಾರು ತಪ್ಪಿತಸ್ಥರು, ಯಾರು ಕರೆಕ್ಟು, ಯಾರು ಅನ್ನೋದು ನ್ಯಾಯಾಲಯ ತಾನೇ ತೀರ್ಮಾನ ಮಾಡುತ್ತೆ. ಅದ್ರ ಬಗ್ಗೆ ನಾನು ಇಲ್ಲೇನು ಮಾತಾಡೋದಿಲ್ಲ. ಆದ್ರೆ ಒಂದು ಮಾತು ಸತ್ಯ ಹೇಳ್ತೀನಿ, ರೈತರ ಸೇವೆ ಮಾಡಿದ್ದಕ್ಕಾಗಿ 9 ಜನ ನನಗೆ ಜೈಲಿಗೆ ಕಳಿಸಿದ್ರಿ. ರೈತರ ಕಾರ್ಖಾನೆ 5 ವರ್ಷ ಒಳ್ಳೆ ರೀತಿಯಿಂದ ನಡೆಸಿದ್ದಕ್ಕೆ ನನಗೆ ಪ್ರಶಸ್ತಿ ಕೊಟ್ಟಿದ್ರಿ. ಕಾರ್ಖಾನೆ ಲಾಭದಲ್ಲಿ ತಂದಿದ್ದಕ್ಕೆ ನನಗೆ ಪ್ರಶಸ್ತಿ ಕೊಟ್ಟಿದ್ರಿ. ರೈತರ ಪೇಮೆಂಟ್ ಸಮಯಕ್ಕನುಸಾರ ಕೊಟ್ಟಿದ್ದೇ ಒಂದು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ನನಗೆ ಜೈಲಿಗೆ ಹಾಕಿದ್ರಿ. ನಾನೆಲ್ಲವೂ ಸಾಕು ಸಾಕು ಅನ್ನೋ ಲೈನಿಗೆ ಬಂದಿದ್ದೆ. ಆದರೆ ಕೃಷ್ಣನ ಜನ್ಮಸ್ಥಳಕ್ಕೆ ತಾವು ನನಗೆ ಕಳಿಸಿ ನನಗೆ ಪುನರ್ಜನ್ಮ ಕೊಟ್ಟಿದ್ರಿ. ಉಳಿದಿದ್ದು ಬಾಲ್ಕಿ ಜನ ಏನು ಸಮಯ ಅನುಸಾರ ತೀರ್ಮಾನ ತೊಗೋತಾರೋ ನೋಡೋಣ. ಗುರುಪಾದಪ್ಪ ನಾಗಮಾರಪಳ್ಳಿಯವ್ರ ಶಿಷ್ಯಾಗಿ ಬೆಳೆದೀನಿ. 1 ರೂಪಾಯಿದಿಂದ ಮ್ಯಾಗ ಬಂದೀನಿ. ಉಮಾಕಾಂತ್ ನಾಗಮಾರಪಳ್ಳಿಯವರು, ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿಯವರು, ಇಷ್ಟೆಲ್ಲ ದೊಡ್ಡ ದೊಡ್ಡ ಜನ ನಮ್ಮ ಹಿಂದಿದ್ದಾಗ ಸಹಜಕ್ಕಾಗಿ ನಮ್ಮ ಶಕ್ತಿ, ನಮ್ಮ ಉತ್ಸಾಹ ಹೆಚ್ಚಾಗೇ ಆಗುತ್ತೆ. ಇಷ್ಟು ಒಂದು ಮಾತು ಹೇಳ್ತೀನಿ, 9 ದಿನ ಕಣ್ಣೀರು ಹಾಕಿದ್ದೀನಿ. ಆ ಕಣ್ಣೀರು ವೇಸ್ಟ್ ಆಗಿಬಿಡಲ್ಲ. ಪಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಆಡಳಿತ ಮಂಡಳಿ ಇದೆ. ನನಗಿಂತಲೂ ಶಕ್ತಿಯುತವಾಗಿರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ಅದರಲ್ಲಿದ್ದಾರೆ. ಎಲ್ಲರೂ ಕೂತು ತೀರ್ಮಾನ ಮಾಡ್ತಾರೆ. ರೈತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅಷ್ಟು ಗ್ಯಾರಂಟಿ ಕೊಡ್ತೇವೆ ನಾವು. ನಮ್ಮ ಕಾರ್ಖಾನೆ ಸುಸೂತ್ರವಾಗಿ ನಡೆದಿದೆ, ಮುಂದೂ ನಡೀತದೆ. ಬಂದಾಗಲ್ಲ ಅದು ಗುರುಪಾದಪ್ಪರ ಆಶೀರ್ವಾದ ಅಲ್ಲ. ಗುರುಪಾದಪ್ಪರ ಮೂರ್ತಿ ಕೂಡಿಸಿದ್ದ ನಾರಂಜ ಮಾತ್ರ ಬಂದಾಗಲ್ಲ. ಯಾರು ಎಷ್ಟೇ ತಿರ್ಕನ ಕನಸ್ಕೊಂಡ್ರು ಕಾಣಲಿ ಅವರು, ಅದ್ರ ನಾರಂಜ ಮಾತ್ರ ಬಂದಾಗಲ್ಲ. ಅಷ್ಟು ಗ್ಯಾರಂಟಿ ಕೊಡ್ತೇನೆ. ನೀವು ಹೋರಾಟ ಏನಿಲ್ಲ ರೀ, ಜನಪರವಾಗಿರ್ತಕ್ಕಂಥ ಜನ ಇದ್ದೆವು. 2 ಸರಿ MLA ಎಲೆಕ್ಷನ್ ನಿಂತೀನಿ. ಒಂದು ಸರಿ 50,000, ಒಂದು ಸಾರಿ 65,000 ಓಟ್ ತೊಗೊಂಡಿನಿ. ಇಷ್ಟು ಜನ ಬೆಂಬಲ ಅದ. ಅವ್ರ ಕಷ್ಟ ಸುಖದಾಗ ಇರ್ತೀನಿ. ಅವರು ಏನು ಹೇಳ್ತಾರದು ಕೇಳ್ಕೊತೀನಿ, ಅವ್ರ ಜೊತೆ ಇರ್ತೀನಿ. ಅವ್ರ ಜೊತೆ ಅವ್ರು ಹೇಳಿದಂಥ ಕೆಲಸಗಳು ಮಾಡ್ಕೋತೀನಿ. 56 ವರ್ಷ ಉಮರ್ ಆಗಿದೆ. ಇನ್ನೊಂದು 20 ವರ್ಷ ಬದುಕ್ಬೋದು ಅಂತ ತಿಳ್ಕೊಂಡಿನಿ. 20 ವರ್ಷ ಬಾಲ್ಕಿ ಜನರ ಸೇವೆದಾಗ ಇರ್ತೇವೆ ನಾವು. ಹಾಗಂತ ನಾನೇ MLA ಎಲೆಕ್ಷನ್ ನಿಂದಿರ್ತೀನಿ ಅಂತ ಏನಿಲ್ಲ. ಯಾರು ನಿಲ್ತಾರೋ ಅವ್ರ ಜೊತೆ ನಾವು ಸಹಕಾರಾಗಿ ನಿಲ್ತೇವೆ. ಅದು ನಾನೇ ನಿಂದಿರ್ಬೇಕಂತ ಏನು ಅಪೇಕ್ಷೆ ಇಲ್ಲ ನನಗೆ. ಹೋದ ಸಲ ನಾವು ಮೈಲಾರಗುಡಿಯಾಗ ಆಣಿ ತಿಂದೆ ಹೊರಗಾಗಿದ್ದೆವು. ನೋಡೋಣ. ಅದಕ್ಕೆ ಯಾಕೆ ಹೆದರಿಕೆ? DK ಸಿದ್ದರಾಮಯ್ಯ ಏನಾರ ಜೈಲಿಗೆ ಹೋಗಿ ಬಂದನ, ಎಲ್ಲರೂ ಫಾಸಿ ಹಾಕೋತಾನ, ಸಾಯ್ತಾನ ಅಂತ ಹಂಗೆ ಯಾರೂ ಭಾವಿಸಬೇಡ್ರಿ. ಇನ್ನು ನಾನು ಒಬ್ಬ ಮಾಜಿ ಸೈನಿಕನ ಮಗ ಇದ್ದೀನಿ. ನನಗೆ ಭಾಳ ಧೈರ್ಯ ಇದೆ. ಕಣ್ಣೀರು ಹೋಗಿದೆ. ಯಾಕೆ ಕಣ್ಣೀರು ಹೋಗಿದೆ ಅಂದರೆ ಸುಳ್ಳು ಕೇಸ್ ಹಾಕಿ ಒಳಗೆ ಹಾಕಿದ್ರಲ್ಲ ಅಂತ ಕಣ್ಣೀರು ಹೋಗಿದೆ. ನಾನು ಇಲ್ಲ ಅಂತ ಹೇಳಲ್ಲ. 9 ದಿನ ಸತತವಾಗಿ ಹತ್ತಿದ್ದೀನಿ. ಒಬ್ಬನೇ ಕೂತಿದ್ದೀನಿ, ಗಿಡಕೆಳಗೆ ಕೂತಿದ್ದೀನಿ. ಸಾಮಾನ್ಯ ಕೈದಿ ಥರ ಉಳಿದಿದ್ದೀನಿ. ಯಾವುದೇ ಹುಸ್ತನ ಮಾಡಿಲ್ಲ. ಭಾಳ ಸರಳವಾಗಿ ಉಳಿದಿದ್ದೀನಿ. ನಾನು ಹಿಂದೂ ತಾವು ತಿಳ್ಕೊಬೋದು. ಕಣ್ಣೀರು ಹೋಗಿದೆ. ಆ ಕಣ್ಣೀರು ಎಲ್ಲರ ದೇವರು ಅದಕ್ಕೆ ನ್ಯಾಯ ಕೊಡ್ತಾನೆ. ನೋಡೋಣ. ಥ್ಯಾಂಕ್ ಯು. ಸೃಷ್ಟಿಯ ಈ ಜಗದಲ್ಲಿ ಶಿಕ್ಷಣಕ್ಕೆ ತುಂಬಾನೇ ಮಹತ್ವವಿದ್ದು, ಇದು ಜೀವನದಲ್ಲಿನ ಅಂಧಕಾರವನ್ನು ದೂರ ಮಾಡಿ ಕತ್ತಲೆಯ ಬದುಕಿಗೆ ಬೆಳಕನ್ನು ನೀಡಿ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತದೆ ಎಂದು ಬೆಂಗಳೂರು ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಕಾರ್ಯದರ್ಶಿಗಳಾದ ಡಿ ರಣದೀಪ್ ಅವರು ಹೇಳಿದ್ದರು. ಅವರು ಇಂದು ಜಿಲ್ಲಾಡಳಿತ, ಶಾಲಾ ಶಿಕ್ಷಣ ಇಲಾಖೆ, ಕೇಂದ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಬೀದರ್ ಹಾಗೂ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಕೋರ್ ವಿಜ್ಞಾನ ಚಟುವಟಿಕೆ ಕೇಂದ್ರದ ವತಿಯಿಂದ 7ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ಹಮ್ಮಿಕೊಂಡಿದ್ದ ಬೇಸಿಗೆ ಶಿಬಿರ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು. ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಮಾತನಾಡಿ, ಮಕ್ಕಳಿಗೆ ಪಠ್ಯ ವಿಷಯವನ್ನು ಹೊರತುಪಡಿಸಿ ರಜಾ ಅವಧಿಯಲ್ಲಿ ಇತರೆ ವಿಷಯಗಳಾದ ಚಿತ್ರಕಲೆ, ಪೇಂಟಿಂಗ್ಸ್, ನೃತ್ಯ ಕಲೆ, ರಾಕೆಟ್ ಆವಿಷ್ಕಾರ, ಹಿಂದೂಸ್ತಾನಿ ಸಂಗೀತ, ಕೊಳಲು ವಾದ್ಯ ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸಿದ್ದು 130 ಮಕ್ಕಳಿಗೆ ಪ್ರೇರೇಪಿಸಿದ್ದರು. ಈ ಸಂದರ್ಭದಲ್ಲಿ ಬೀದರ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಲೀಂ ಪಾಷಾ, SSKR ಜಿಲ್ಲಾ ಉಪಯೋಜನಾ ಅಧಿಕಾರಿಗಳಾದ ಸಂಗ್ರಾಮಪ್ಪ, RMSAದ ಜಿಲ್ಲಾ ಉಪಯೋಜನಾ ಅಧಿಕಾರಿಗಳಾದ ಗೋಪಾಲ್ P, ಗುಂಡಪ್ಪ ಹುಡ್ಗಿ, ವಿಷಯ ಪರಿವೀಕ್ಷಕರಾದ ಖುರ್ಖಾನ್ ಪಾಷಾ, ಅಗಸ್ತ್ಯ ವಿಜ್ಞಾನ ಕೇಂದ್ರ ಬೀದರ್ನ ಮುಖ್ಯಸ್ಥರಾದ ಬಾಬುರಾವ್ NS ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.